ಹಾಯ್ ಹಲೋ ನಮಸ್ತೆ ನಮಸ್ತೆ ಬನ್ನಿ ನಮ್ಮ ಕನ್ನಡದ ಸೈಮಾ ಅವಾರ್ಡ್ಸ್ನ ಸಾರಥ್ಯನ ವಹಿಸ್ಕೊಂಡಿದ್ದಾರೆ. ಸೊ ಹೆಂಗೆ ಸರ್, ಹೆಂಗೆ ಪ್ರಿಪೇರ್ ಆಗಿದ್ದೀರಾ ನೀವು? ಒಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಸಾಗರ ದಾಟಿ ಬಂದು ಒಂದು ಊರಲ್ಲಿ ನಮ್ಮ ಕನ್ನಡದ ಬಾವುಟ, ಕನ್ನಡವನ್ನು ಮಾತಾಡೋದು, ಕನ್ನಡವನ್ನು ಒಂಥರ ಸಂಭ್ರಮಿಸೋದು ಭಾಳ ಖುಷಿ ಆಗುತ್ತೆ. ಈ ವರ್ಷ ಇನ್ನೂ ಹೆಮ್ಮೆ ವಿಚಾರ ಏನಪ್ಪ ಅಂತ ಹೇಳಿದ್ರೆ 13 ನ್ಯಾಷನಲ್ ಅವಾರ್ಡ್ ಪಡೆದಿರುವಂಥ ಕನ್ನಡ ಸಿನಿಮಾ ರಂಗ. ಸೊ ಆ ಹೆಮ್ಮೆ ನಮಗೆ ಬಹಳ ದೊಡ್ಡದಾಗಿದೆ. ಆ ಹೆಮ್ಮೆ ಜೊತೆಗೆ, ಆ ಖುಷಿ ಜೊತೆಗೆ ಸೈಮಾ ಅವಾರ್ಡ್ಸನ್ನು ಆ್ಯಂಕರಿಂಗ್ ಮಾಡುವಂಥ ಸದಾವಕಾಶ ನನಗೆ ಸೈಮಾ ಅವ್ರು ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ 4 ಭಾಷೆಯ ದೊಡ್ಡ ದೊಡ್ಡ ಕಲಾವಿದರು ಒಂದೇ ಸೂರಲ್ಲಿರ್ತಾರೆ. ಎಲ್ಲರೂ ನೋಡ್ಕೊಂಡು ಮಾತಾಡೋದಿದೆಯಲ್ಲ, ಅದು ಆ್ಯಕ್ಚುಲಿ ದಮ್ಮೇ ಬೇಕು. ಸ್ವಲ್ಪ ಕಡಿಮೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ನಮ್ಮ ಹತ್ರ ಒಂದು ದಮ್ ಮೀಟರ್ ಅಂತಂದ್ರೆ ಹೆಂಗಂದ್ರೆ ಇಬ್ಬರಲ್ಲಿ ಯಾರು ದಮ್ ಇದೆ ಅಂತ ಚೆಕ್ ಮಾಡೋದಕ್ಕೆ ನಮ್ಮ ಹತ್ರ ಒಂದು ಮೀಟರ್ ಇದೆ. ಅದು ಟ್ರೈ ಮಾಡೋಕ್ಕೆ ಒಂದು ಮೀಟರ್ ಇದೆಯಾ? ಆಯ್ತು, ನನಗೆ ಇವರೇ ದಮ್ ಮೀಟರ್ ಬೇರೆ ಇಟ್ಬಿಟ್ಟಿಯಾರಲ್ಲ. ಚೆಕ್ ಮಾಡಕ್ಕೆ ನೀವು ರೆಡಿನಾ? ಎಲ್ಲಿಂದ ತೆಗಿತಿದ್ಯೋ ಮೀಟ್ರನ್ನ? ಓಕೆ, ಎಲ್ಲರೂ ಊದ್ಬೋದು, ಆದರೆ ಊದಿ ಯಾರು ಎಷ್ಟೊತ್ತು ನಿಲ್ಲಿಸ್ತಾರೋ ಅವ್ರಿಗೆ ದಮ್ಮು ಜಾಸ್ತಿ. ಸೊ ಮತ್ತೆ ಸರ್, ನಿಮ್ದು ಏನಾದ್ರು ಪರ್ಫಾರ್ಮೆನ್ಸ್ ಇದೆಯಾ ಸ್ಟೇಜ್ ಮೇಲೆ? ಸೈಮಾ ಮೇಲೆ ಡಾನ್ಸ್ ಗೀನ್ಸ್ ಏನಾದ್ರು ಮಾಡ್ತಿದ್ದೀರಾ ಅಥವಾ ಹಾಡು ಏನಾದ್ರು ಹಾಡ್ತಿದ್ದೀರಾ? ಯಾವ್ದು ನೀವು ಯಾವುದಕ್ಕಾರ ನಾಮಿನಿ ಆಗಿದ್ದೀರಾ ಯಾರು ಅವಾರ್ಡ್ಗೆ? ಆಗಿಲ್ವಾ? ಕೊಟ್ಬಿಟ್ಟು ಬರೋದಷ್ಟೇನೆ, ಮಾತಾಡೋದಷ್ಟೇ. ಎಸ್, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಫೈನಲಿ ಪ್ರೂವ್ ಮಾಡಿಬಿಟ್ರು. ಥ್ಯಾಂಕ್ ಗಾಡ್. ಇನ್ನೊಂದು ಸ್ವಲ್ಪ ತೂದಿದ್ರೆ ಇದು ಹೆಂಗೆ ಮಡ್ಚ್ಕೊಂತೋ ಹಂಗೆ ನಮ್ಮ ಬಿಜಿ ಸರ್ ಮಡ್ಚ್ಕೊಂಡ್ಬಿಟ್ಟು. ಹೇಗೆ ಅನ್ನಿಸ್ತು ಈ ದಮ್ ಟೆಸ್ಟ್ ಮೀಟ್ರು? ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ನಾವು ಹೇಳ್ದಂಗೆ ಅಷ್ಟು ಜನ ಅಷ್ಟು ಭಾಷೆಯವರೆಲ್ಲ ಕೂತಿರ್ತಾರೆ. ಕೆಲವರಿಗೆ ಭಾಷೆ ನಮ್ಮ ಭಾಷೆ ಬರುತ್ತೆ, ಕೆಲವ್ರಿಗೆ ಬರೋದಿಲ್ಲ. ಎಲ್ಲರಿಗೂ ಮಾತಾಡಬೇಕು ಅಂದಾಗ ಒಂದು ಪದ ಆಡಬೇಕಾದ್ರೂ ಒಂದಷ್ಟೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಜೊತೆಗೆ ಕನ್ನಡವನ್ನು ಕೂಡ ನಾವು ಅಷ್ಟೇ ಹೆಮ್ಮೆಯಿಂದ ಅಲ್ಲಿ ನಿಲ್ಲಿಸಬೇಕಾಗುತ್ತೆ. ಅದಾದರೂ ಖುಷಿ ಜಾಸ್ತಿ. ಓಕೆ, ಅಲ್ಪಮ್ಮ, ನಿನಗೆ ಪಾಪ ದಮ್ ಕಮ್ಮಿ ಅಂತ ಇಲ್ಲಿ ಯಾಕೋ ನೀನೇ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಮಾಡ್ಕೊತೀಯಾ? ಅದ್ರ ಅವಶ್ಯಕತೆ ಇಲ್ಲ. 2 ದಮ್ ಮೀಟ್ರ್ ನಿನಗೆ ಕೊಟ್ಟಿರ್ತೀನಿ. 1 ನಿಮಿಷ ಕಮ್ಮಿ ಆಗ್ತಾ ವಿಜಿಸ್ತರಿಂದ ಬಂದ್ಬಿಟ್ಟು ಊದಿ 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 ದಮ್ ಜಾಸ್ತಿ ಮಾಡ್ಕೊಬೋದು. ಇದು ಉತ್ತ ಎನರ್ಜಿ ಸ್ಟೇಜ್ ಮೇಲೆ ನಾನು ಟೂಕ್ಸ್ ಆಗ್ಬಿಟ್ಟಿರ್ತೇನೆ. ಬಟ್ ಡೆಫಿನೆಟ್ಲಿ ವಿಜಯ್ ಸರ್ ಇದ್ದಾರೆ, ಅವ್ರ ಹತ್ರ ಟಿಪ್ಸ್ ತೊಗೋತೀನಿ. ಯಾಕಂದರೆ ಅವರು ಆಲ್ರೆಡಿ ಒಂದ್ಸಲ ಮಾಡಿರೋದ್ರಿಂದ ಅವರಿಗೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಅವ್ರ ಜೊತೆಗೆ ಇಟ್ಕೊಂಡು ಅವ್ರ ಹಿಂದೆ ನಿಂತ್ಕೊಂಡು ಏನೋ ಹೋಸ್ಟ್ ಮಾಡಿಬಿಡ್ತೀನಿ ಸಲ ನಾನು ಟ್ರೈವಾನ. ಇಲ್ಲ, ಸೂಪರ್. ಚೆನ್ನಾಗಿ ಮಾಡ್ತಾನೆ. ಓಕೆ, ಸೊ ಸಾರಥಿಗಳನ್ನ ಜಾಸ್ತಿ ಹೊತ್ತು ನಿಲ್ಲಿಸ್ಕೊಂಡ್ರೆ ಗಾಡಿ ಓಡಿಸೋದು ಹೆಂಗೆ? ಸೊ ಅವರು ನಮ್ಮ ಫಸ್ಟ್ ಕಳಿಸ್ಬಿಟ್ಟು ಹಿಂದೆಗಡೆ ಬೋಗಿಲಿ ಇನ್ನೊಂದಷ್ಟು ಜನನ ಹೆಕ್ಕಿ ತೆಗೆದು ಬಂದು ಮಾತಾಡಿಸ್ತೀನಿ. ಓಕೆನಾ? ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.